ಇವತ್ತು ಹೇಳ್ಕೊಡ್ತಾ ಇರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 12th of June 2025ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೇ ವಿಡಿಯೋನ ಸ್ಕಿಪ್ ಮಾಡ್ದಾನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಕ್ಸ್ನೆಸ್ ಹಾಗೆಯೇ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ಅಕೌಂಟ್ ಓಪನ್ ಮಾಡಿ ತಾವು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಫಸ್ಟ್ ಸ್ಟಾಕ್ ಬಂದು ಅದಾನಿ ಎಂಟರ್ಪ್ರೈಸ್. ಓಕೆನಾ? ಸೊ ಅದಾನಿ ಎಂಟರ್ಪ್ರೈಸ್ ಆನ್ 1 hour ಟೈಮ್ ಫ್ರೇಮ್ ನೀವೇನು ನೋಡ್ಬೋದು ಅಂದರೆ, ನೋಡಿ, ನಾನು ಫಸ್ಟು ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಈ ಝೋನ್ ಮಾರ್ಕ್ ಮಾಡ್ತೀನಿ, ಅರ್ಥ ಆಯ್ತಾ? ದಿಸ್ ಝೋನ್ ನೋಡಿ, ಪ್ರೀವಿಯಸ್ಲಿ ಇಟ್ ವಾಸ್ ಆಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್, 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 ರೆಸಿಸ್ಟೆನ್ಸ್. ಅರ್ಥ ಆಯ್ತಾ? ಪ್ರೀವಿಯಸ್ಲಿ ದಿಸ್ ಝೋನ್ ವಾಸ್ ಆಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್ ಝೋನ್. ಈ ಪಾಯಿಂಟಲ್ಲಿ ನೋಡಿ ಬ್ರೇಕ್ಔಟ್ ಕೊಟ್ಟಿದೆ, ಅರ್ಥ ಆಯ್ತಾ? ಬ್ರೇಕ್ಔಟ್ ಕೊಟ್ಟು ನೋಡಿ ಅದೇ ಝೋನ್ನ ಸಪೋರ್ಟ್ ಝೋನ್ ಆಗಿ ಕನ್ಸಿಡರ್ ಮಾಡಿದೆ, ಅರ್ಥ ಆಯ್ತಾ? ದಿಸ್ ಇಸ್ ಪಾಯಿಂಟ್ ನಂಬರ್ 1. ಪ್ರೈಸ್ ಇಸ್ ಆನ್ ಸಪೋರ್ಟ್ ಲೆವೆಲ್ಸ್, ಅರ್ಥ ಆಯ್ತಾ? ನೆಕ್ಸ್ಟ್ ಲೆಟ್ ಅಸ್ ಮೂವ್ ಆನ್ ಟು 15 minute ಟೈಮ್ ಫ್ರೇಮ್. 15 minute ಟೈಮ್ ಫ್ರೇಮಲ್ಲಿ ನೋಡ್ಕೊಳ್ಳಿ, ನಾನು ರೀಸೆಂಟ್ ಬಾಟಮ್, ಓಕೆನಾ, ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕ್ತೀನಿ, ಅರ್ಥ ಆಯ್ತಾ? ಅವಾಗ ನೀವು ಇಲ್ಲಿ ಎಕ್ಸಾಕ್ಟಾಗಿ ನೋಡ್ಬೋದು, ಪ್ರೈಸು ಎಕ್ಸಾಕ್ಟಾಗಿ ಫಿಬೋನಾಚಿದು 618 ಲೆವೆಲ್ಸ್ ಮೇಲ್ಗಡೆಯಿಂದ ಸಪೋರ್ಟ್ ತಗೊಂಡು ದಿಸ್ ಸಪೋರ್ಟ್ ಆಲ್ಸೋ ಲೈಸ್ ಆನ್ ಫಿಬೋನಾಚಿ 618 ಲೆವೆಲ್ಸ್, ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್ಕೊಳ್ಳಿ, ನಾನು ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ, ಅರ್ಥ ಆಯ್ತಾ? ಸೊ ಆಸ್ ಯು ಗೈಸ್ ಕ್ಯಾನ್ ಸಿ ಹಿಯರ್, ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್, 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 ಅರ್ಥ ಆಯ್ತಾ? ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್, ಅರ್ಥ ಆಯ್ತಾ? ಸೊ ಗೈಸ್, ಇವಾಗ ನಾವು ಫಸ್ಟು ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್, ಓಕೆನಾ? ಸೊ ನಾಳೆ ಯಾವ ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡ್ತೀರಾ ಅಂದರೆ, ನೋಡಿ, ಮಾರ್ಕೆಟು ಫ್ಲ್ಯಾಟ್ ಓಪನ್ ಆಗಿ ಈ ಟ್ರೆಂಡ್ ಲೈನ್ ಮೇಲೆ ಬ್ರೇಕ್ಔಟ್ ಕೊಡ್ತಿದ್ದಂಗೆ ಬೈಯಿಂಗ್ ನೋಡಿ, ಅರ್ಥ ಆಯ್ತಾ? ಸೊ ಯಾವ ಲೆವೆಲ್ಸ್ ಮೇಲ್ಗಡೆ ಬೈ ಮಾಡ್ತೀರಾ ಅಂದರೆ, ಸೊ ಗೈಸ್, ಬೈ ವೆನ್ ಪ್ರೈಸ್ ಕ್ರಾಸಸ್ 2590. 2590 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. Target number 1 is gonna be at 2600. Target number 2 is gonna be at 2610 or 2615. ಅರ್ಥ ಆಯ್ತಾ? ಸಮ್ವೇರ್ ಅರೌಂಡ್ ಈ ಝೋನ್ ಹತ್ರ ಬರುತ್ತೆ ನಿಮ್ಮದು ಟಾರ್ಗೆಟ್ ನಂಬರ್ 2, ಅರ್ಥ? ಟಾರ್ಗೆಟ್ ನಂಬರ್ 3 ಬಂದು 2630. ದಿಸ್ ಟಾಪ್ ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 3, ಅರ್ಥ ಆಯ್ತಾ? 2590 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. 2600 ವಿಲ್ ಬಿ ಟಾರ್ಗೆಟ್ ನಂಬರ್ 1, 2610 ಆರ್ 2615 ವಿಲ್ ಬಿ ಟಾರ್ಗೆಟ್ ನಂಬರ್ 2, 2630 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 3, ಅರ್ಥ ಆಯ್ತಾ? ದಿಸ್ ವಾಸ್ ರಿಲೇಟೆಡ್ ಟು ಬೈಯಿಂಗ್. ನೌ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೊ ನಾಳೆ ಯಾವ ಲೆವೆಲ್ಸ್ ಕೆಳಗಡೆ ಸೆಲ್ ಮಾಡ್ತೀರಾ ಅಂದರೆ, ಸೊ ಗೈಸ್, ನಾಳೆ ನೋಡಿ ಪ್ರೈಸ್ ಶುಡ್ ಬ್ರೇಕ್ ಟುಡೇಸ್ ಲೋ, ಅಂದರೆ ಸೆಲ್ ವೆನ್ ಪ್ರೈಸ್ ಬ್ರೇಕ್ಸ್ 2560. 2560 ಲೆವೆಲ್ಸ್ ಬ್ರೇಕ್ ಮಾಡ್ತಿದ್ದಂಗೆ ಸೆಲ್ಲಿಂಗ್ ನೋಡಿ, ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 1 ಬಂದು 2550 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 1. ಟಾರ್ಗೆಟ್ ನಂಬರ್ 2 ಬಂದು ನೋಡಿ ದಿಸ್ ಝೋನ್ ವಿಲ್ ಬಿ ಅವರ್ target number 2. That is, target number 2 will be somewhere around 2520, ಅರ್ಥ ಆಯ್ತಾ? ಅಲ್ಟಿಮೇಟ್ ಟಾರ್ಗೆಟ್ ನಂಬರ್ 3 ಯಾವುದಪ್ಪ ಅಂದರೆ ರೌಂಡ್ ನಂಬರ್ ಸೈಕಲಾಜಿಕಲ್ ಲೆವೆಲ್ಸ್, ದಟ್ ಈಸ್ 2500, ಅರ್ಥ ಆಯ್ತಾ? 2560 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. 2550 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 1, 2520 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 2, 2500 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 3, ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 3 ದಟ್ ಈಸ್ ಸೈಕಲಾಜಿಕಲ್ ಲೆವೆಲ್ಸ್ ಆರ್ ವಾಟ್ ಯು ಕಾಲ್ ರೌಂಡ್ ನಂಬರ್ ಲೆವೆಲ್ಸ್. ಇಂಪಾರ್ಟೆಂಟ್ ಲೆವೆಲ್ 2500 ಲೆವೆಲ್ಸ್, ದಟ್ ಈಸ್ ಯೋರ್ ಅಲ್ಟಿಮೇಟ್
target number 3 for selling. ಅರ್ಥ ಆಯ್ತಾ? Now let us move on to the next stock. So guys, next stock ಬಂದು TCS, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್. ಓಕೆನಾ? ಸೊ ಇದನ್ನ ನಾನು ನಿಮಗೆ 1 hour ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಹೇಳ್ತೀನಿ. ಫಸ್ಟು ನೋಡಿ, ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆ್ಯಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್, ರೆಸಿಸ್ಟೆನ್ಸ್, ರೆಸಿಸ್ಟೆನ್ಸ್. ಅರ್ಥ ಆಯ್ತಾ? ದಿಸ್ ಟ್ರೆಂಡ್ ಲೈನ್ ವಾಸ್ ಆ್ಯಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್. ನೋಡಿ, ಈ ಪಾಯಿಂಟಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ. ಅರ್ಥ ಆಯ್ತಾ? ಬ್ರೇಕ್ಔಟ್ ಕೊಟ್ಟು ನೋಡಿ, ರೀಟೆಸ್ಟ್ ಕೂಡ ಆಗಿದೆ. ಅರ್ಥ ಆಯ್ತಾ? ರೀಟೆಸ್ಟ್ ಕೂಡ ಆಗಿದೆ. ರೀಟೆಸ್ಟ್ ಆಗಿ ನೋಡಿ ವಾಪಸ್ ಮೇಲೋಗಿದೆ. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1 ಕಂಟಿನ್ಯೂಷನ್ ಆಗಿದೆ. ಓಕೆನಾ? ಇದು ನಿಮಗೆ ಲೋವರ್ ಟೈಮ್ ಫ್ರೇಮಲ್ಲಿ ಇನ್ನೊಂದು ಚೆನ್ನಾಗಿ ಹೇಳ್ತೀನಿ. ನೆಕ್ಸ್ಟು ನೋಡಿ, ನಾನು ಒಂದು ಝೋನ್ ಮಾರ್ಕ್ ಮಾಡ್ತೀನಿ, ಈ ಝೋನ್. ಅರ್ಥ ಆಯ್ತಾ? ದಿಸ್ ಝೋನ್ ಪ್ರೀವಿಯಸ್ಲಿ ಇಟ್ ವಾಸ್ ಆ್ಯಕ್ಟಿಂಗ್ ಆಸ್ ಅನ್ ಸಪೋರ್ಟ್, ಸಪೋರ್ಟ್, ಸಪೋರ್ಟ್. ಅರ್ಥ ಆಯ್ತಾ? ಪ್ರೀವಿಯಸ್ಲಿ ದಿಸ್ ಝೋನ್ ವಾಸ್ ಆ್ಯಕ್ಟಿಂಗ್ ಆಸ್ ಅನ್ ಸಪೋರ್ಟ್. ನೌ ದ ಸೇಮ್ ಝೋನ್ ಇಟ್ ಈಸ್ ಆ್ಯಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್ ಝೋನ್. ಅರ್ಥ ಆಯ್ತಾ? Previously the same zone was acting as an support. Now the same zone it is acting as an resistance zone. ಅರ್ಥ ಆಯ್ತಾ? ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ಇದು ನೋಡಿ, ಇದು ಕಪ್ ಆ್ಯಂಡ್ ಹ್ಯಾಂಡಲ್, ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿದೆ. ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿದೆ. ಅರ್ಥ ಆಯ್ತಾ? ನೆಕ್ಸ್ಟು ಲೆಟ್ ಅಸ್ ಮೂವ್ ಆನ್ ಟು ಲೋವರ್ ಟೈಮ್ ಫ್ರೇಮ್, ದಟ್ ಈಸ್ ಲೆಟ್ ಅಸ್ ಮೂವ್ ಆನ್ ಟು 15 minute ಟೈಮ್ ಫ್ರೇಮ್. ನೋಡಿ, ಪ್ರೈಸು ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟು ನೋಡಿ ಹೈಯರ್ ಲೋ, ಹೈಯರ್ ಹೈ ಫಾರ್ಮೇಷನ್ ಮಾಡಿದೆ. ಅರ್ಥ ಆಯ್ತಾ? ಅಪ್ ಟ್ರೆಂಡ್ ಫಾರ್ಮೇಷನ್ ಮಾಡಿದೆ. ಓಕೆನಾ? ಸೊ ಇವಾಗ ನೀವು ಇಲ್ಲಿ ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡಬೇಕು. ನೋಡಿ, ಈ ಟಾಪ್ ಎರಡು ಸೇಮ್ ಝೋನ್ ಮೇಲಿದೆ, ಸೇಮ್ ರೆಸಿಸ್ಟೆನ್ಸ್ ಝೋನ್ ಮೇಲಿದೆ, ಬ್ರೇಕ್ ಮಾಡಿಲ್ಲ. ಸೊ ಟುಮಾರೋ ದೇರ್ ಮೈಟ್ ಬಿ ಅ ಬ್ರೇಕ್ಔಟ್. ಅರ್ಥ ಆಯ್ತಾ? ಟುಮಾರೋ ದೇರ್ ಮೈಟ್ ಬಿ ಅ ಬ್ರೇಕ್ಔಟ್. ಸೊ ಫಸ್ಟು ನಾವು ಬೈಯಿಂಗ್ ಬಗ್ಗೆ ಮಾತಾಡೋಣ. ಅರ್ಥ ಆಯ್ತಾ? ಸೊ ನಾಳೆ ಯಾವ ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡ್ತೀರಾ ಅಂದರೆ, ಸೊ ಗೈಸ್, ಬೈ ವೆನ್ ಪ್ರೈಸ್ ಕ್ರಾಸಸ್ 3490, 3490 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 ಬಂದು 3500 or 3510 will be our target number 1. Target number 2 ಬಂದು this top will be our target number 2, that is 3520. ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 2 ಅದು. ಅರ್ಥ ಆಯ್ತಾ? ಅಲ್ಟಿಮೇಟ್ ಟಾರ್ಗೆಟ್ ನಂಬರ್ 3 ಬಂದು 3540, ಅಂದರೆ ಈ ಟಾಪ್. ಅರ್ಥ ಆಯ್ತಾ? 3490 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ನೋಡಿ. 3500 or 3510 will be a target number 1. 3520 will be a target number 2. 3540 will be our target number 3. ಅರ್ಥ ಆಯ್ತಾ? ನಾವು ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೆಲ್ಲಿಂಗಿಗೆ ನೋಡಿ, ನಾನು ಇಲ್ಲಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ನೋಡಿ, ಸಪೋರ್ಟ್, ಸಪೋರ್ಟ್, ಸಪೋರ್ಟ್. ಅರ್ಥ ಆಯ್ತಾ? ಸೊ ಗೈಸ್, ನಾಳೆ ಯಾವ ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡ್ತೀರಾ ಅಂದರೆ, ಪ್ರೈಸು ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಕೊಟ್ಟು ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 3460. ಅರ್ಥ ಆಯ್ತಾ? 3460 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ಅರ್ಥ ಆಯ್ತಾ? ಸೊ ಟಾರ್ಗೆಟ್ ನಂಬರ್ 1 is going to be at 3450. This will be our target number 1. Target number 2 will be this bottom. That is, target number 2 will be 3440. ಅರ್ಥ ಆಯ್ತಾ? 3460 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. 3450 will be our target number 1. 3440 will be our target number 2. ಅರ್ಥ ಆಯ್ತಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.